ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದಿನಾಂಕ 30/9/2025 ಬೆಳಗ್ಗೆ 6:30 ಸಿರುಗುಪ್ಪ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಹೋಬಳಿಯ ಮುದ್ದಟ್ನೂರು ಗ್ರಾಮದಲ್ಲಿ ಗಂಡನಿಂದಲೇ ಹೆಂಡತಿಯ ಕೊಲೆ. ದೇವರಾಜ್ ತಂದೆ ಲೇಟ್ ಈರಣ್ಣ 28 ವರ್ಷದ ಯುವಕ ಅಗಸರ ಜನಾಂಗಕ್ಕೆ ಸೇರಿದವನಾಗಿದ್ದು ತನ್ನ ಹೆಂಡತಿಯನ್ನು ಕೊಲೆ ಮಾಡಿರುತ್ತಾನೆ. ಕೊಲೆಯಾದ ಮಹಿಳೆ ನಿಂಗಮ್ಮ, ಗಂಡ ದೇವರಾಜ್ 25 ವರ್ಷ ಕೊಲೆಯಾದ ಮಹಿಳೆ ಎಂದು ತಿಳಿದು ಬಂದಿರುತ್ತದೆ. ಮಹಿಳೆಯೂ ಸಹ ಅಗಸರ ಜನಾಂಗಕ್ಕೆ ಸೇರಿದವಳಾಗಿರುತ್ತಾಳೆ. ಈ ಕೊಲೆ ಆರೋಪದ ಬಗ್ಗೆ ಕೊಲೆಯಾದ ನಿಂಗಮ್ಮನ ತಂದೆಯಾದ ದ್ಯಾವಣ್ಣ, ತಂದೆ ಸಣ್ಣ ನಿಂಗಪ್ಪ 68 ವರ್ಷದ ವ್ಯಕ್ತಿ ವಾಸ ತಾಳೂರು ಗ್ರಾಮದ ನಿವಾಸಿಯಾಗಿರುತ್ತಾನೆ. ಈ ವ್ಯಕ್ತಿಯು ದೂರಿನ ಆಧಾರದ ಮೇಲೆ ಸಿರಿಗೇರಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಕೇಸ್ ಅನ್ನು ದಾಖಲಿಸಿಕೊಂಡು ತಮ್ಮ ಮೇಲಧಿಕಾರಿಗಳ ಜೊತೆಗೆ ಸ್ಥಳ ಪರಿಶೀಲನೆ ಮಾಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆ DYSP ಆಗಿರತಕ್ಕಂತಹ ಶೋಭಾರಾಣಿ ಮೇಡಮ್ ಅವರು ಹಾಗೂ PSI, CPI, ಸಬ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸಹ ಹಾಜರಾಗಿದ್ದು ಮನೆಯನ್ನೆಲ್ಲ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿರುತ್ತಾರೆ ಎಂದು ತಿಳಿದು ಬಂದಿರುತ್ತದೆ. ಈಗಾಗಲೇ ಆರೋಪಿಯು ಮುದ್ದಟ್ನೂರು ಗ್ರಾಮದಿಂದ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿರುತ್ತದೆ. ಈತನಿಗೆ ಈಗಾಗಲೇ ಕೇಸ್ ನಂಬರ್ 141/2025 ಎಂದು ತಿಳಿದು ಬಂದಿರುತ್ತದೆ. ಒಟ್ಟಾರೆಯಾಗಿ ಈ ಕೊಲೆ ಆಗಲು ಕಾರಣವೇನೆಂದರೆ, ಮದುವೆಯಾಗಿ 5 ವರ್ಷಗಳಾದರೂ ಯುವಕನು ಮದ್ಯ ಸೇವನೆಗೆ ದಾಸನಾಗಿದ್ದರಿಂದ ತನಗೆ ಬೇಕಾದಾಗ ಹೆಂಡತಿ ಹಣ ಕೊಡಲಿಲ್ಲವೆಂದರೆ ಜಗಳ ತೆಗೆಯುತ್ತಿದ್ದ. ಈ ಜಗಳದಿಂದಲೇ ಯುವತಿ ನಿಂಗಮ್ಮನನ್ನು ಕೊಲೆಯಾಗಿದೆ ಎಂದು ತಿಳಿದು ಬಂದಿರುತ್ತದೆ. ಇದೇ ಕಾರಣಕ್ಕೆ ನಿಂಗಮ್ಮನನ್ನು ಕೊಲೆ ಮಾಡಿದ್ದಾನೆ ಎಂದು ನಿಂಗಮ್ಮನ ಕುಟುಂಬಸ್ಥರು ಹಾಗೂ ಹಲವಾರು ಜನ ಸೇರಿಕೊಂಡು ಆಗಲು ಮತ್ತು ಇದೇ ಸಂದರ್ಭದಲ್ಲಿ ತಾಳೂರು ಗ್ರಾಮದ ಹಿರಿಯರು ಹಾಗೂ ಮುದ್ದಟ್ನೂರು ಗ್ರಾಮದ ಹಿರಿಯರು ಸಹ ಇದರ ಬಗ್ಗೆ ಆಗಾಗ ಸಂಪೂರ್ಣವಾದ ನ್ಯಾಯ ಸಮ್ಮಿತವಾಗಿ ಬಗೆಹರಿಸಿ ರಾಜಿ ಮಾಡಿದ್ದರೂ ಕೂಡ ಇದು ಮುಂದುವರೆದು ಕೊನೆಗೆ ಈ ಮಹಿಳೆ ಕೊಲೆಯಾಗುವ ಪರಿಸ್ಥಿತಿ ಬಂದಿದೆ ಎಂದು ತಿಳಿದು ಬಂದಿರುತ್ತದೆ. ದೇವರಾಜ್ ಎಂಬ ವ್ಯಕ್ತಿಯು ಮದುವೆಯಾಗಿ 1 ವರ್ಷ ತನಕ ತನ್ನ ಹೆಂಡತಿಯೊಂದಿಗೆ ಬಹಳ ಅನ್ಯೋನ್ಯವಾಗಿದ್ದ. ನಂತರ ಈತನು ಕುಡುಕನಾಗಿ ಪರಿವರ್ತನೆಗೊಂಡು ಮನೆಯಲ್ಲಿ ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೆ ಜಗಳ ತೆಗೆದುಕೊಂಡು ಹೆಂಡತಿಯನ್ನು ಹೊಡೆಯುವುದು, ಬಡಿಯುವುದು, ಮಾನ ಮರ್ಯಾದೆ ಇಲ್ಲದೆ ಓಣಿಯಲ್ಲಿ ಬೈಯುವುದು ಹೀಗೆಲ್ಲ ಮಾಡುತ್ತಿದ್ದ ಎಂದು ಸಹ ತಿಳಿದು ಬಂದಿರುತ್ತದೆ. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ, ಸಿರುಗುಪ್ಪ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್